ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಸಡನ್ ಆಗಿ ಒಂದಷ್ಟು ವಿಚಾರಗಳು ಅನಾವಶ್ಯಕವಾಗಿ ಚರ್ಚೆ ಆಗುತ್ತೆ, ಮುನ್ನೆಲೆಗೆ ಬರುತ್ತೆ, ಯಾರ್ಯಾರು ಸುದ್ದಿಯಾಗಿ ಬಿಡ್ತಾರೆ. ಇದೆಲ್ಲ ಭಾರತದ ಎಲ್ಲ ರಾಜ್ಯಗಳಲ್ಲೂ ನಡೆಯೋದೆ. ಈಗ ಕರ್ನಾಟಕದಲ್ಲಿ ಅತ್ಯಂತ ಅಭಿಮಾನಿಗಳನ್ನು ಗಳಿಸಿ ಕನ್ನಡ ಅಂದರೆ ಮೊದಲು ನೆನಪಾಗೋ ಡಾಕ್ಟರ್ ರಾಜ್ಕುಮಾರ್ ವಿಚಾರದಲ್ಲೂ ಇದೇ ಆಗಿದೆ. ಅನಾವಶ್ಯಕವಾಗಿ ಅವರ ಸ್ಮಾರಕ ಸಂಬಂಧ ಹೇಳಿಕೆಗಳನ್ನು ನೀಡೋದಕ್ಕೆ ಹೋಗಿ ನಟ ಕಂ ಸಾಮಾಜಿಕ ಹೋರಾಟಗಾರ ಚೇತನ್ ಅಹಿಂಸಾ ವಿವಾದದ ಕೇಂದ್ರ ಬಿಂದು ಆಗಿದ್ದಾರೆ. ಚೇತನ್ ಹೇಳಿಕೆ ಸಹಜವಾಗಿಯೇ ಅಭಿಮಾನಿಗಳ ಅಸಮಾಧಾನಕ್ಕೆ ಕಾರಣ ಆಗಿದ್ರೆ ಅದನ್ನು ವಿಮರ್ಶೆ ಮಾಡೋದಕ್ಕೆ ಹೋದರೂ ಇನ್ನಷ್ಟು ಪ್ರಶ್ನೆಗಳು ಉದ್ಭವವಾಗ್ತಾ ಇದೆಯೇ ಹೊರತು ಚೇತನ್ ಹೇಳಿಕೆ ಸಮರ್ಥಿಸಿಕೊಳ್ಳುವಂಥದ್ದು ಅಂತ ಪರಿಗಣಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹಾಗಿದ್ರೆ ಚೇತನ್ ಹೇಳಿದ್ದೇನು, ಅದಕ್ಕೆ ಜನರ ಪ್ರತಿಕ್ರಿಯೆ ಹೇಗಿತ್ತು, ಇದೆಲ್ಲದರ ಡೀಟೇಲ್ಸ್ ಕೊಡ್ತೀನಿ. ನೀವು ಮಿನಿಟ್ ಮೇಡ್ ಚಾನಲನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏಪ್ರಿಲ್ 24 ಕರ್ನಾಟಕದ ಪಾಲಿಗೆ, ಕನ್ನಡಿಗರ ಪಾಲಿಗೆ ಇದು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳುವಂಥ ದಿನ. ಯಾಕಂದರೆ ಕರ್ನಾಟಕ ರತ್ನ, ಕನ್ನಡದ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮದಿನ. ಸಹಜವಾಗೇ ಈ ದಿನದಂದು ಅವರ ಅಭಿಮಾನಿಗಳು ಕಂಠೀರವ ಸ್ಟುಡಿಯೋದಲ್ಲಿರೋ ಅವರ ಸ್ಮಾರಕಕ್ಕೆ ವಿಸಿಟ್ ಕೊಡ್ತಾರೆ, ಪೂಜಿಸ್ತಾರೆ, ಸಿಹಿ ಹಂಚ್ತಾರೆ. ಅಣ್ಣ ಅವರ ನೆನಪಿನಲ್ಲಿ ಅನ್ನದಾನ, ರಕ್ತದಾನ, ನೇತ್ರದಾನ ಶಿಬಿರಗಳನ್ನು ಆಯೋಜಿಸ್ತಾರೆ. ಸಾಮಾಜಿಕ ಕಳಕಳಿಯೊಂದಿಗೆ ಒಂದಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾರೆ. ಇದು ಪ್ರತಿ ವರ್ಷ ನಡೆದು ಬರ್ತಾ ಇದ್ದು, ನಿನ್ನೆ ಅಣ್ಣವರ 97ನೇ ಜನ್ಮದಿನದ ಹಿನ್ನೆಲೆ ಕೂಡ ಇದೆಲ್ಲವೂ ನಡೆದಿದೆ. ತಮ್ಮ ಪಾಡಿಗೆ ಅಭಿಮಾನಿಗಳು ತಮ್ಮ ಮೆಚ್ಚಿನ ನಟನನ್ನು ಸಂಭ್ರಮಿಸ್ತಾ ಇರುವಾಗ ಚೇತನ ಅಹಿಂಸಾ ಕಡೆಯಿಂದ ಬಂದ ಒಂದು ಸ್ಟೇಟ್ಮೆಂಟ್ ತಣ್ಣಗಿದ್ದ ವಾತಾವರಣವನ್ನು ಕದಡೋದಕ್ಕೆ ದಾರಿ ಮಾಡಿಕೊಡುತ್ತೆ. ಚೇತನ್ ಮಾಡಿದ್ದ ಟ್ವೀಟ್ ಏನು ಅಂದರೆ, ನಾವು ರಾಜ್ಕುಮಾರ್ ಅವರನ್ನು ಒಬ್ಬ ಶ್ರೇಷ್ಠ ಕಲಾವಿದ ಅಂತ ಗೌರವಿಸ್ತೇವೆ, ಆದರೆ 2006ರಲ್ಲಿ ಬೆಂಗಳೂರಿನ ಕೇಂದ್ರ ಭಾಗದಲ್ಲಿ ಈ ನಟನ ಸ್ಮಾರಕ ಸಂಕೀರ್ಣಕ್ಕಾಗಿ 2.5 ಎಕರೆ ಭೂಮಿಯನ್ನು ನೀಡಿದ್ದು ಎಷ್ಟು ಸಮಂಜಸ. ಸರ್ಕಾರವು ಭೂಮಿಯನ್ನು ಮಂಜೂರು ಮಾಡುವಾಗ ಮತಗಳ ಮೇಲೆ ಕಣ್ಣಿಡುವ ಬದಲು ದೂರದೃಷ್ಟಿ ಮತ್ತು ಸಾರ್ವಜನಿಕ ಉಪಯುಕ್ತತೆಯನ್ನು ಗಮನಿಸಬೇಕು. 21ನೇ ಶತಮಾನದ ಭಾರತದಲ್ಲಿ ಭೂಮಿಗಾಗಿ ದೊಡ್ಡ ಹೋರಾಟವೇ ನಡೀತಾ ಇದೆ ಅಂತ ಟ್ವೀಟ್ ಮಾಡಿದ್ದಾರೆ. ಸಹಜವಾಗಿ ಇದು ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣವಾಗಿದ್ದು ಹಲವರು ಕಿಡಿಕಾರಿದ್ದಾರೆ. ಇನ್ನು ಕೆಲವರು ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡ ಭಾಷೆಗೆ, ಚಿತ್ರರಂಗಕ್ಕೆ ನೀಡಿದ ಕೊಡುಗೆಗಳನ್ನು ಚೇತನ್ ಅಹಿಂಸಾಗೆ ನೆನಪು ಮಾಡುವ ಪ್ರಯತ್ನ ಮಾಡಿದ್ದಾರೆ. ಇನ್ನು ಕೆಲವರು ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಇನ್ನಿತರರ ಸಮಾಧಿ ಸ್ಥಳಗಳ ಉಲ್ಲೇಖವನ್ನು ಮಾಡಿದ್ದಾರೆ. ಕೇವಲ ಮತ ಬ್ಯಾಂಕ್ಗಾಗಿ ಸರ್ಕಾರಗಳು ಇಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತವೆ ಅನ್ನೋ ಮಾತು ಕೂಡ ಚೇತನ್ ಕಡೆಯಿಂದ ಬಂದಿದ್ದರಿಂದ ಇದು ರಾಜಕೀಯ ವಲಯದಲ್ಲೂ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ. ಈ ಸಂಬಂಧ ಚೇತನ್ಗೆ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಜನರು ಕೇಳ್ತಾ ಇದ್ದು, ಮೊದಲನೇದಾಗಿ ನಿಮಗೂ ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕಕ್ಕೂ ಏನು ಸಂಬಂಧ ಅನ್ನೋದು. ಸ್ಮಾರಕದಿಂದಾಗಿ ಕರ್ನಾಟಕದಲ್ಲಿರೋ ಯಾರಿಗೂ ಸಮಸ್ಯೆ ಆಗಿಲ್ಲ, ಎಲ್ಲರೂ ಅದನ್ನು ಒಪ್ಪಿಕೊಂಡಿರುವಾಗ ನಿಮ್ಮದಲ್ಲದ ಜಾಗದ ಬಗ್ಗೆ ನಿಮಗೆ ಯಾಕೆ ಅಷ್ಟೊಂದು ತಲೆಬಿಸಿ ಅನ್ನೋದು. ಪ್ರಪಂಚದಲ್ಲಿ ಅಥವಾ ಕರ್ನಾಟಕದಲ್ಲಿ ಕೋಟ್ಯಂತರ ಜನರಿದ್ದಾರೆ, ಅದರಲ್ಲಿ ಕೆಲವರಿಗೆ ಮಾತ್ರ ವಿಶೇಷ ಮನ್ನಣೆ ಸಿಗುತ್ತೆ, ಕೆಲವರಿಗೆ ಮಾತ್ರ ಗೌರವ ಸಿಗ್ತಾ ಇದೆ ಅಂದರೆ ಅದು ಸುಮ್ಮನೆ ಅಲ್ಲ. ಆ ಯೋಗ್ಯತೆಯನ್ನು ಅವರು ಗಳಿಸಿರ್ತಾರೆ, ನಾಡಿಗೆ ಆ ಮಟ್ಟದ ಕೊಡುಗೆಗಳನ್ನು ನೀಡಿರ್ತಾರೆ, ಜನರ ಮನಸ್ಸಲ್ಲಿ ಶಾಶ್ವತವಾಗಿ ಉಳಿಯುವಂತಹ ಕೆಲಸಗಳನ್ನು ಮಾಡಿರ್ತಾರೆ. ಆದ್ದರಿಂದ ಡಾಕ್ಟರ್ ರಾಜ್ಕುಮಾರ್ ಸೇರಿದಂತೆ ಇನ್ನೂ ಕೆಲ ಪ್ರಮುಖರನ್ನ ಮುಂದಿನ ಪೀಳಿಗೆ ನೆನಪಿಟ್ಟುಕೊಳ್ಳಲಿ ಅನ್ನೋ ಸಲುವಾಗಿ ಯಾವುದಾದ್ರೂ ಒಂದು ರೂಪದಲ್ಲಿ ಅವರಿಗೆ ಸರ್ಕಾರ ಕೂಡ ಸಹಕಾರ ನೀಡಿರುತ್ತೆ. ಕೊಟ್ಟವರಿಗೂ ಸಮಸ್ಯೆ ಇಲ್ಲ, ಪಡೆದವರಿಗೂ ಸಮಸ್ಯೆ ಇಲ್ಲ, ಜನರಿಗಂತೂ ಸಮಸ್ಯೆ ಇಲ್ಲವೇ ಇಲ್ಲ ಅಂದಮೇಲೆ ನೀವ್ಯಾಕೆ ಅನಾವಶ್ಯಕವಾಗಿ ಇಂಥ ವಿಚಾರಗಳ ಬಗ್ಗೆ ಮಾತಾಡ್ತೀರಾ ಅನ್ನೋದು ಹಲವರ ಪ್ರಶ್ನೆ. ಅಷ್ಟೇ ಅಲ್ಲದೆ ಡಾಕ್ಟರ್ ರಾಜ್ಕುಮಾರ್ ತಮ್ಮ ಕಾಲಾನಂತರ ಕಣ್ಣುಗಳನ್ನು ದಾನ ಮಾಡಿ ನೇತ್ರದಾನದ ಮಹತ್ವವನ್ನು ಸಾರಿದ್ರು. ಅವರ ಈ ಒಂದು ನಡೆ ರಾಜ್ಯದಲ್ಲಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಮಾಡ್ತು, ಎಷ್ಟು ಜನರು ಇದರಿಂದ ಪ್ರೇರಿತರಾಗಿ ನೇತ್ರದಾನ ಮಾಡಿದ್ರು ಅನ್ನೋದನ್ನು ಒಂದು ಸಲ ತಿಳಿದುಕೊಳ್ಳೋ ಪ್ರಯತ್ನ ಮಾಡಿ. ಆ ತೂಕ ಅವರಿಗೆ ಇದ್ದಿದ್ದರಿಂದಲೇ ಸ್ಮಾರಕ ನಿರ್ಮಿಸಿರೋದು ಅಂತ ಕೆಲವರು ತಿರುಗೇಟು ಕೊಡ್ತಾ ಇದ್ದಾರೆ. ಅಲ್ಲದೆ ಸರ್ಕಾರಿ ಜಾಗಗಳ ಬಗ್ಗೆ ಅಷ್ಟೊಂದು ಕಾಳಜಿ ಇರೋದಾದರೆ ಅಕ್ರಮವಾಗಿ ಭಾರತದ ಒಳಗೆ ನುಸುಳಿ ಭಾರತೀಯ ಪ್ರಜೆಗಳ ಜಾಗವನ್ನು ಕಬ್ಜಾ ಮಾಡ್ತಾ ಇರುವವರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಬೆಂಗಳೂರಲ್ಲೇ ಅಕ್ರಮವಾಗಿ ಎಷ್ಟೋ ಜಾಗಗಳನ್ನು ಕಬ್ಜಾ ಮಾಡಿದ್ದಾರೆ, ಅದ್ಯಾವುದರ ಬಗ್ಗೆಯೂ ಇಲ್ಲದ ಸಾಮಾಜಿಕ ಕಳಕಳಿ ಡಾಕ್ಟರ್ ರಾಜ್ಕುಮಾರ್ ವಿಚಾರದಲ್ಲಿ ಯಾಕೆ ಅಂತ ಕೇಳಿದ್ದಾರೆ. ಇನ್ನು ಕೆಲವರು ಸಿಂಪಲ್ ಆಗಿ ಹೌದು ನಿಮಗೆ ಭಾರತದ ಪೌರತ್ವ ಸಿಕ್ಕಿದೆಯಾ ಅಂತ ಕೇಳ್ತಾ ಇದ್ದಾರೆ. ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ.